ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕ್ ರೈಡರ್ ಪವಿ ಮಾತಾಡ್ತಿರೋದು. ಸೊ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ನಿಮ್ಮೆಲ್ಲರೂ ಯಾರೋ ಸೆಕೆಂಡ್ ಹ್ಯಾಂಡ್ ಬೈಕ್ಸ್ ಎಲ್ಲ ನೋಡ್ತಿರ್ತೀರಿ. ಯಾವ ಥರ ಚೆಕ್ ಮಾಡಬೇಕು, ಯಾವ ಥರ ಪರ್ಚೇಸ್ ಮಾಡಬೇಕಾದ್ರೆ ಏನೇನು ನೋಡಬೇಕು, ಯಾವ್ಯಾವ ಕ್ವಾಲಿಟಿಗಳನ್ನ ಚೆಕ್ ಮಾಡಬೇಕು, ಯಾವ ಥರ ಬೈಕ್ ರಫ್ ಯೂಸ್ ಆಗೈತೋ, ಸ್ಮೂತ್ಲಿ ಯೂಸ್ ಮಾಡಿದಾರೋ ಅಂತ ಕಂಪ್ಲೀಟ್ಲಿ ಡೀಟೇಲ್ಸ್ ನಾನು ನಿಮಗೆ ಕೊಡಕ್ಕೆ ಬಂದೀನಿ ಇವತ್ತು. ಸೊ ಯಾವ ಬೈಕ್ಪ ಅಂತಂದ್ರೆ, ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದಂತಹ ಯಮಹಾ MT-15 ಬೈಕ್ನ ಯಾವ ರೀತಿ ಚೆಕ್ ಮಾಡಬೇಕು, ನೀವು ಡಾಕ್ಯುಮೆಂಟೇಷನ್ ಏನೇನು ಚೆಕ್ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ರಿವ್ಯೂ ಕೊಡತ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ರೀತಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಸೆಕೆಂಡ್ ಬೈಕ್ಸ್ ಏನಾದರೂ ನೋಡಾತಿದ್ರಿ ಅಂತಂದ್ರೆ, ನನ್ನ ಹತ್ರ ಒಂದು ಬೈಕ್ ಬಂದೈತಿ. ಸೊ ಅದನ್ನು ಪೂರ ಡೀಟೇಲ್ಸ್ ಎಲ್ಲ ಲಾಸ್ಟಿಗೆ ಹಾಕ್ತೀನಿ, ಬೈಕ್ ಫೋಟೋಸ್ ಹಾಕ್ತೀನಿ. ಸೊ ಯಾರಿಗಾರ ಬೈಕ್ ಏನಾರು ಚೆನ್ನಾಗಿ ಅನ್ನಿಸ್ತು, ಬೇಕನ್ನಿಸ್ತು ಅಂತಂತಂದ್ರೆ, ಸೊ ನಾನು ಇನ್ಸ್ಟಾಗ್ರಾಮ್ಗೆ ಹೋಗ್ಕಾಸ ಸೊ ನೀವು ಮೆಸೇಜ್ ಮಾಡ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಸೊ ಬೈಕೆಲ್ಲ ಬಂದುಬಿಟ್ಟು ನೀವು ಚೆಕ್ ಮಾಡ್ಕೊಂಡು ಕಾಸ ಆಮೇಲೆ ಪರ್ಚೇಸ್ ಮಾಡಿರಿ. ಸೊ ಈಗ ಬರೋಣ ಪಾಯಿಂಟಿಗೆ ಬಂದ್ಬಿಟ್ಟು, ಸೊ ಯಾವ ರೀತಿ ಬೈಕ್ನ ಚೆಕ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ ನಿಮಗೆ. ಬರ್ರಿ ನೋಡೋಣ. ಮೊದಲಿಗೆ ನೋಡಿರಿ, ಸೊ ಪೂರಾ ಬೈಕ್ ಒಂದು ಸತಿ ನೀವು ಅರೌಂಡ್ ಒಂದು ಸತಿ ನೋಡ್ಕೊಂಬಿಡ್ರಿ ಬೈಕ. ಸೊ ಯಾಕಂತಂದ್ರೆ ಬೈಕ್ ನೀವು ಅರೌಂಡ್ ಫಸ್ಟ್ ನೋಡಿದ್ರಿ ಅಂತಂದರೆ ಎಲ್ಲೆಲ್ಲಿ ಸ್ಕ್ರ್ಯಾಚಸ್ ಅದಾವು, ಏನು ಗಾಡಿ ಬಿದ್ದೈತು, ಪೂರಾ ಡ್ಯಾಮೇಜ್ ಆಗೈತಿ, ಆ ಥರ ಎಲ್ಲ ಪೂರ ಡೀಟೇಲ್ಸ್ ಅಂತ ಚೆಕ್ ಮಾಡಿರಿ. ಸೊ ಅದೇ ರೀತಿ ಏನು ಮೇನ್ ನೀವು ಚೆಕ್ ಮಾಡಬೇಕಾಗಿದ್ದು ಏನಂತಂದ್ರೆ, ಗಾಡಿ ಡೀಟೇಲ್ಸ್ ಅಂತಂದಾಗ ನೀವು ಬರೋದು ಫಸ್ಟ್ ಡಾಕ್ಯುಮೆಂಟೇಷನ್ ಫಸ್ಟ್ ಆಫ್ ಆಲ್ ನೀವು ಚೆಕ್ ಮಾಡಬೇಕಾಗಿದ್ದು. ಸೊ ಡಾಕ್ಯುಮೆಂಟೇಷನ್ ಅಂತಂದ್ರೆ RC ಕಾರ್ಡ್ ಚೆಕ್ ಮಾಡಿರಿ. RC ಕಾರ್ಡ್ದೊಳಗೆ ಗಾಡಿ ನಂಬರ, ಓನರ್ಶಿಪ್ ನೇಮ್ ಯಾರ್ದೈತಿ, ಗಾಡಿ ಸೇಲ್ ಯಾರು ಮಾಡತ್ತಾರ, ಅದೊಂದು ಪೂರ ಡೀಟೇಲ್ಸ್ ತೋರಿ. ಅದೇ ರೀತಿ ನೀವು ಗಾಡಿ ನೋಡ್ಬೇಕಾದ್ರೆ, ಸೊ ಗಾಡಿ ಒಳಗಡೆ ಚೆಸ್ಸಿ ನಂಬರ್ ಬರ್ತೈತಿ. ಚೆಸ್ಸಿ ನಂಬರ್ ಬಂದುಬಿಟ್ರೆ ನಿಮ್ಗೆ RC ಕಾರ್ಡ್ ಒಳಗೂ ಇರ್ತೈತಿ. ಚೆಸ್ಸಿ ನಂಬರ್ ಎಲ್ಲಿರ್ತೈತಿ ಅಂತಂದರೆ, ಸೊ ಯಮಹಾ MT-15ಗೆ ಸೊ ಚೆಸ್ಸಿ ನಂಬರ್ ನೋಡಿರಿ, ಇಲ್ಲೈತಿ ಚೆಸ್ಸಿ ನಂಬರ್. ಇದು ಚೆಸ್ಸಿ ನಂಬರ್ ನಿಮಗೆ. ಇದನ್ನು ಚೆಸ್ಸಿ ನಂಬರ್ ಪೂರ ನಿಮ್ಗೆ RC ಕಾರ್ಡ್ ಒಳಗೂ ಮತ್ತು ಸೊ ಇಲ್ಲಿರೋ ನಂಬರು ಮ್ಯಾಚ್ ಆಗಬೇಕು. ಸೊ ಅಲ್ಲಿಂದ ಬಂದುಬಿಟ್ರೆ ನೀವು ಇಂಜನ್ ಚೆಕ್ ಮಾಡಿರಿ. ಇಂಜನ್ ಯಾವ ರೀತಿ ಚೆಕ್ ಮಾಡೋದು ಅಂತಂತಂದ್ರೆ, ಗಾಡಿನ ಸ್ಟಾರ್ಟ್ ಮಾಡಿರಿ ಒಂದು ಸತಿ ನೋಡಿರಿ. ಗಾಡಿನ ಸ್ಟಾರ್ಟ್ ಮಾಡಿ ಒಂದು ಸ್ಟಾರ್ಟ್ ಕೊಡ್ರಿ. ಒಂದು ಸ್ಟಾರ್ಟ್ ಕೊಟ್ಟ ತಕ್ಷಣ ಗಾಡಿ ಸ್ಟಾರ್ಟ್ ಆಗಬೇಕು. ಗಾಡಿ ಇಂಜನ್ ಒಳಗೆ ಏನೋ ಪ್ರಾಬ್ಲಮ್ ಐತೆ ಅಂತಂದ್ರೆ ಯಾವ ಥರ ಚೆಕ್ ಮಾಡೋದು, ಇಂಜನ್ ಫುಲ್ ರನ್ ಆಗೈತಿ, ಸೊ ಏನಾದರೂ ಇಂಜನ್ ಒಳಗಡೆ ಕೆಲಸ ಐತಿ ಅಂತ ಅನ್ನೋದಕ್ಕೆ ಸೊ ಏನು ಮಾಡಿ, ಜಸ್ಟ್ ಒಂದು ಸತಿ ನಿಮ್ಗೆ ನಾರ್ಮಲಿ ಚೆಕ್ ಮಾಡ್ಬೇಕಾಗಿದ್ದು ಏನಂತಂದ್ರೆ, ಫುಲ್ ಗಾಡಿ ರೇವ್ ಮಾಡಿರಿ. ಈ ಥರ ರೇವ್ ಮಾಡಿ ನೋಡಿರಿ. ಗಾಡಿ ರೇವ್ ಮಾಡಿ ನೋಡಿದಾಗ ಏನಂತಂದ್ರೆ, ನೀವು ಸ್ಟಾರ್ಟಿಂಗ್ ನೋಡ್ಬೋದು, ನನ್ನ ಗಾಡಿ ಒಳಗಡೆ ಒಂದು ಸ್ವಲ್ಪ ಬ್ಲ್ಯಾಕ್ ಆಕ್ಸಿಡೈಸ್ ಬಂತು. ಸೊ ಬ್ಲ್ಯಾಕ್ ಕಾರ್ಬನ್ ಬಂದಾಗ ಏನಂತಂದ್ರೆ, ಸೊ ನಾರ್ಮಲಿ ಗಾಡಿ ಸ್ಟಾಪ್ ಇತ್ತು ನಂದು. ಸೊ ಅದಕ್ಕೋಸ್ಕರ ಈಗ ನಾನು ಸರ್ವಿಸಿಂಗ್ ಬಂದೈತೆ ಗಾಡಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬ್ಲ್ಯಾಕ್ ಕಾರ್ಬನ್ ಬಂತು ನಿಮ್ಗೆ. ಮತ್ತು ಅದ್ರೊಳಗೆ ಇನ್ನೊಂದು ಏನು ಮೇನ್ ಇಂಪಾರ್ಟೆಂಟ್ ಅಂತ, ಬ್ಲ್ಯಾಕ್ ಕಾರ್ಬನ್ ಬಂದು ನಾರ್ಮಲಿ ಇಂಜಿನ್ ಸರ್ವಿಸಿಂಗ್ ಏನಾದರೂ ಬಂದಿತ್ತು ಅಂದ್ರೆ ಬರ್ತೈತಿ. ಸೊ ಮತ್ತೇನಂತಂದ್ರೆ, ವೈಟ್ ಕಾರ್ಬನ್ ನಿಮಗೆ ಜಾಸ್ತಿ ಬರಬಾರ್ದು. ವೈಟ್ ಕಾರ್ಬನ್ ಬಂದರೆ ಇಂಜಿನ್ ಒಳಗಡೆ ಏನೋ ಕೆಲಸ ಐತಿ ಸೊ ಅಂತಂದಂಗೆ ನೋಡಿರಿ. ನಾನು ಇದನ್ನು ಅರೌಂಡ್ ತೊಗೊಂಡು 3 ಮಂತ್ಸ್ ಆಯಿತು. 2.5-3 ಮಂತ್ಸ್ ಆಯಿತು. ಸೊ ನಾ ಅರೌಂಡ್ ನಿನ್ನೆಯಿಂದನೇ ರೈಡ್ ಮಾಡೋದು. ನಿನ್ನೆಯಿಂದ ಅರೌಂಡ್ ಒಂದು 300 ಕಿಲೋಮೀಟರ್ಸ್ ನಾನು ರನ್ ಮಾಡಿದ್ದೇನೆ ಗಾಡಿ. ಸೊ ನನಗೆಲ್ಲೂ ಗಾಡಿ ಇದೇನು ಇಂಜಿನ್ ಮತ್ತು ಏನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಸೊ ಯಾಕಂತಂದ್ರೆ ಗಾಡಿ ಓಡಿರೋದು ಎಷ್ಟು 10,000 ಕಿಲೋಮೀಟರ್ ರನ್ ಆಗೈತಿ. ಸೊ ಗಾಡಿ ಮುಂಚೆ ಓನರ್ ಏನು ಮಾಡ್ತಿದ್ರು ಅಂತಂದ್ರೆ, ಅವ್ರ ಕಂಪ್ನಿ ಯೂಸಿಗೆ ಮಾಡ್ತಿದ್ರು. ಸೊ ಮುಂಚೆ ಓನರ್ ಯೂಸ್ ಮಾಡ್ತಿದ್ದೆ. ಸೊ ಮೇನ್ ಥಿಂಕ್ ಬಂದ್ಬಿಟ್ಟು ನೀವು ಗಾಡಿ ರನ್ನಿಂಗ್ ನೋಡಿರಿ. ಗಾಡಿ ರನ್ನಿಂಗ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತೈತಿ ನಿಮಗೆ. ಇಲ್ಲಿ ನೋಡಿರಿ 10,700 ಕಿಲೋಮೀಟರ್ಸ್ ರನ್ ಆಗೈತಿ. ನಾನು ತೊಗೊಂಡಾಗಿದ್ದ 9,000 ಕಿಲೋಮೀಟ್ರ್ ಆಗಿತ್ತು. ಸೊ ನಾನು ತೊಗೊಂಡಾದ್ಮೇಲೆ 1,700 ಕಿಲೋಮೀಟರ್ಸ್ ರನ್ ಮಾಡಿದ್ದೀನಿ. ಸೊ ಅದೇ ರೀತಿ ನೀವು ಇಂಡಿಕೇಟರ್ಸ್ ಎಲ್ಲ ವರ್ಕ್ ಅದಾವೋ ಇಲ್ಲ ನೋಡಿರಿ. ಸೊ ಡಿಸ್ಪ್ಲೇ ಎಲ್ಲ ಫಂಕ್ಷನ್ಸ್ ಎಲ್ಲ ಆನ್ ಅದಾವೆಲ್ಲ ನೋಡ್ಕೋರಿ. ಸೊ ಮತ್ತು ಅದೇ ರೀತಿ ನೀವು ಬಂದ್ಬಿಟ್ಟು ಫ್ರಂಟಲ್ಲಿ ಏನು ಚೆಕ್ ಮಾಡಬೇಕು ಅಂತಂದ್ರೆ, ಪೂರ ಲೈಟ್ LED ಹೆಡ್ಲೈಟ್ಸ್ ಎಲ್ಲ ಆನ್ ಅದಾವೆಲ್ಲ ಚೆಕ್ ಮಾಡಿರಿ. ಸೊ ಅದೇ ರೀತಿ ಬಂದ್ಬಿಟ್ಟು ಡಿಸ್ಪ್ಯಾಡ್ ಚೆಕ್ ಮಾಡಿರಿ. ಡಿಸ್ಪ್ಯಾಡ್ ಚೆಕ್ ಮಾಡ್ಬೇಕಂತ ಯಾವ ಥರ ಅಂತಂದ್ರೆ, ಇದು ನೋಡ್ಬೋದು ನೀವು. ಡಿಸ್ಪ್ಯಾಡ್ ಹಿಂಗೆ ನೋಡಿದಾಗ ಫುಲ್ ಲೈನ್ ಏನಾರ ಹತ್ತಾತಿತ್ತು ಅಂತಂದ್ರೆ ಡಿಸ್ಕ್ ಹೋಗೈತಿ ಅಂದಂಗೆ ನಿಮಗೆ. ಸೊ ಡಿಸ್ಕ್ ಏನಾದರೂ ಹೋಗಿತ್ತು ಅಂತಂದ್ರೆ, ಸೊ ನಿಮಗೆ ಒಂದು ಸ್ವಲ್ಪ ಖರ್ಚು ಬರ್ತೈತಿ, ಡಿಸ್ಪ್ಯಾಡ್ ಚೇಂಜ್ ಮಾಡಿಸ್ಬೇಕಾಕೈತಿ. ಸೊ ಯಾಕೆ ಡಿಸ್ಪ್ಯಾಡ್ ಹೊಕ್ಕೈತಿ ಅಂತಂದ್ರೆ, ನೀವು ಇಲ್ಲ ಇದು ರಬ್ಬರ್ ಎಲ್ಲ ಹೋಗಿರ್ತಾವೆ.
ಅವು ಹೋದಾಗ ಏನಾಕೈತೆ ಅಂದ್ರೆ ಅದನ್ನು ಹಾಕಿಸ್ತಾ ಹಂಗೆ ರಫ್ ಹೊಡ್ಬೇಕಾರೆ ಅಲ್ಲಿ ತಿಕ್ಕಿ ಡಿಸ್ಪ್ಲೇಡ್ ಹೋಗೋ ಚಾನ್ಸಸ್ ಇರ್ತದೆ, ಅಷ್ಟು ಈಜಿಲಿ ಹೋಗೋದಿಲ್ಲ. ಸೊ ಹೋದ್ರೆ ನಿಮ್ಗೆ ಇದನ್ನು ಚೇಂಜ್ ಮಾಡ್ಬೇಕಾಕೈತಿ. ಸೊ ಆಕ್ಸಿಡೆಂಟ್ ಏನಾದರೂ ಆಗಿತ್ತು ಅಂತಂದ್ರೆ ಬೈಕ್ ನಿಮ್ಗೆ, ಸೊ ನಿಮ್ಗೇನಾದರೂ ಯೂಸಲಿ ಏನೂ ಗೊತ್ತಾಗಿಲ್ಲ, ಎಲ್ಲ ಕಸ್ಟಮರ್ ರಿಪೇರಿ ಮಾಡ್ಸಾರಂತಂದ್ರೆ ನೀವು ಏನು ಚೆಕ್ ಮಾಡಬೇಕು ಅಂತಂದ್ರೆ, ಸೊ ಇದು ಮ್ಯಾಗ್ವಿಲ್ ಇರ್ತೈತಲ್ಲ ನಿಮ್ಗೆ, ಮ್ಯಾಗ್ವಿಲ್ ಒಂದು ಸೈಡ್ ಕೈ ಹಿಡಿದು ನೀವು ಫುಲ್ ಬಂದ್ಬಿಟ್ಟು ಸೊ ಹಿಂಗೆ ಒಂದು ಸತಿ ರೌಂಡ್ ಹಾಕ್ರಿ. ಹಿಂಗೆ ರೌಂಡ್ ಹಾಕಿದಾಗ ನಿಮಗೇನಾಕೈತೆ ಅಂದ್ರೆ ಎಲ್ಲರ ಮ್ಯಾಗ್ವಿಲ್ ಬೆಂಡ್ ಇತ್ತಪ್ಪ ಅಂತಂದ್ರೆ ಸೊ ನಿಮ್ಗೆ ಅದು ಗೊತ್ತಾಕೈತಿ. ಯೂಸಲಿ ಮ್ಯಾಗ್ವಿಲ್ ಇಲ್ಲಿ ಬೆಂಡ್ ಐತಪ್ಪ, ಜಂಪ್ ಆಕೈತಿ ನಿಮ್ಗೆ. ಸೊ ಹಿಂಗೆ ಮಾಡ್ಬೇಕಾರೆ ಇಲ್ಲಿ ಏನಾರ ಬೆಂಡ್ ಇತ್ತಂದ್ರೆ ನಿಮ್ಮ ಕೈ ಮೇಲದ ನಿಮ್ಗೆ ಯೂಸಲಿ ಗೊತ್ತಾಕೈತಿ. ಸೊ ಅದನ್ನು ಚೆಕ್ ಮಾಡ್ಕೊಳ್ರಿ. ಸೊ ಇಂಜಿನ್ ವಿಷಯಕ್ಕೆ ಬಂದಾಗ ನೀವು ಇಂಜಿನ್ ನೋಡಿರಿ. ಇಂಜಿನ್ ಅಂತಕ್ಕೆ ಎಲ್ಲರ ಇಲ್ಲೆಲ್ಲ ನಿಮ್ಗೆ ಆಯಿಲ್ ಎಲ್ಲಾದ್ರೂ ಲೀಕೇಜ್ ಆಗತ್ತಿತ್ತು ಅಂತಂದ್ರೆ ಗೊತ್ತಾಕೈತಿ, ಇಂಜಿನ್ ಮೇಲೆ ಆಯಿಲ್ ಬಂದಿರುತ್ತೆ. ಇಂಜಿನ್ ಕ್ಲ್ಯಾಂಪ್ಗಳು ಏನೂ ಇಲ್ಲ ಇರ್ತಾವೆ, ಇಲ್ಲಿ ಸೀಲ್ ಇರ್ತಾವೆ. ಸೀಲ್ ಏನಾದರೂ ನಿಮ್ಗೆ ಇಂಜಿನ್ ವರ್ಕ್ ಆಗಿತ್ತು ಅಂದರೆ ಸೀಲ್ ಪ್ಯಾಕ್ ಚೇಂಜ್ ಆಗಿರ್ತೈತಿ, ಸೀಲ್ ಪ್ಯಾಕ್ ನೋಡ್ಕೊರಿ. ಸೀಲ್ ಪ್ಯಾಕ್ ಏನು ಚೇಂಜ್ ಆಗಿಲ್ಲ ಅಂತಂದ್ರೆ ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಆ ಥರ. ಸೊ ಬಂದ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ರೀತಿ ಸೇಮ್ನ ಬ್ಯಾಕ್ ಸೈಡು ವೀಲ್ನು ಚೆಕ್ ಮಾಡಿರಿ. ಸೊ ಇದೇ ರೀತಿ ನಾ ಹೇಳಿದ್ದಿಲ್ಲ, ಅದೇ ರೀತಿ ನೀವು ರೌಂಡ್ ಎಲ್ಲ ನೋಡಿದ್ರಿ ಅಂತಂದ್ರೆ ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬ್ಯಾಂಡ್ ಏನಾದರೂ ಆಗಿತ್ತು ಅಂತಂದ್ರೆ ಗೊತ್ತಾಕೈತಿ. ಸೊ ಅದೇ ರೀತಿ ನೆಕ್ಸ್ಟ್ ಪಾರ್ಟ್ ಏನಂತಂದ್ರೆ ನೀವು ಒಂದು ಸತಿ ಸೊ ನಿಮಗೆ ಪರಿಚಯ ಇರೋ ಯಾರು ಮೆಕ್ಯಾನಿಕನ್ನು ಕರ್ಕೊಂಡು ಹೋಗ್ರಿ. ಮೆಕ್ಯಾನಿಕನ್ನು ಕರ್ಕೊಂಡು ಹೋಗ್ಕಾಸ ನೀವು ಪೂರಾ ಬೈಕ್ ಒಂದು ಸತಿ ನೀವು ಒಂದು 2-3 ಕಿಲೋಮೀಟ್ರ್ ನೀವು ರೈಡ್ ಮಾಡಿರಿ. ಸೊ ಅದಾದ್ಬೇಕು ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಪೂರಾ ಚೆಕ್ ಮಾಡಿಸಿದ್ರಿ ಅಂತಂದ್ರೆ ಓಕೆ ಅನ್ನಿಸ್ತು ಅಂತಂದ್ರೆ ಸೊ ನೀವು ಗಾಡಿ ನೋಡಿರಿ. ಅದೇ ರೀತಿ ನೀವು ಇನ್ನೊಂದು ಏನು ಚೆಕ್ ಮಾಡ್ಬೇಕು ಮೇನ್ ಅಂತಂದ್ರೆ ಗಾಡಿ ಮೇಲೆ ಏನಾದರೂ ಕೇಸ್ ಅದಾವು, ಏನಾದರೂ ಕೇಸು ಆ ಥರ ಏನಾದರೂ ಟ್ರಾಫಿಕ್ ಸಿಗ್ನಲ್ ಜಂಪ್ ಆಗಿರೋದು ಕೇಸ್ ಏನಾದರೂ ಇತ್ತಂದ್ರೆ ಅವ್ನು ಕೂಡ ಚೆಕ್ ಮಾಡ್ಬೇಕಾಕೈತಿ. ಯಾಕಂತಂದ್ರೆ ನೀವು ಸಡನ್ನಾಗಿ ಗಾಡಿ ಪರ್ಚೇಸ್ ಮಾಡ್ತೀರಿ. ಗಾಡಿ ಪರ್ಚೇಸ್ ಆದಮೇಲೆ ನೀವೇನು ಮಾಡ್ತೀರಿ, ಸೀದಾ RTO ಕೊಡ್ತೀರಿ. RTO ಟ್ರಾನ್ಸ್ಫರಿಗೆ ಕೊಟ್ಟಾಗ ಏನು ಗಾಡಿ ಮೇಲೆ ಕೇಸ್ ಏನಾರು ಐತೆ, ಕೇಸ್ ಕ್ಲಿಯರ್ ಆಗೋವರೆಗೂ ಸೊ ನಿಮ್ಗೆ ಗಾಡಿ ಟ್ರಾನ್ಸ್ಫರ್ ನಿಮ್ಮ ಹೆಸರಲ್ಲೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತಂದ್ರೆ ಸೊ ನೀವು ಗಾಡಿ ನಂಬರು ಮತ್ತು RC ಕಾರ್ಡ್ ಇಲ್ಲ RTOದವ್ರಿಗೆ ಹೋಗ್ಬಿಟ್ಟು RTOಗೆ ಹೋಗಿ ಚೆಕ್ ಮಾಡಿಸಿ ಸೊ ಕಂಪ್ಲೀಟ್ ಡೀಟೇಲ್ಸ್ ತಗೋರಿ ಫಸ್ಟ್. ಅಲ್ಲಿಂದ ಬಂದ್ಬಿಟ್ಟು ಸರ್ವಿಸ್ ರೆಕಾರ್ಡ್ ಚೆಕ್ ಮಾಡಿರಿ. ಟೈಮ್ ಟು ಟೈಮ್ ಶೋರೂಮ್ ಒಳಗಡೆ ಸರ್ವಿಸ್ ಆಗೈತೋ ಇಲ್ಲೋ. ಸೊ ಸರ್ವಿಸ್ ಕಂಪ್ಲೀಟ್ಲಿ ಶೋರೂಮ್ ಒಳಗಡೆ ಆಗೈತೆ ಅಂದ್ರೆ ಸರ್ವಿಸ್ ಬುಕ್ ಇಸ್ಕೊಡ್ರಿ, ಸರ್ವಿಸ್ ಹಿಸ್ಟ್ರಿ ತೆಗಿಸ್ರಿ. ಅದೇ ರೀತಿ ನಿಮಗೆ ಹಿಸ್ಟ್ರಿ ಅವ್ರು ಏನಾದರೂ ಕೊಡಲಿಲ್ಲ ಅಂತ ನೀವು ಶೋರೂಮ್ಗೆ ಹೋಗ್ಬಿಟ್ಟು ಶೋರೂಮಲ್ಲೂ ಕೂಡ ಗಾಡಿ ಚೆಕ್ ಮಾಡಿಸಿ ಇಲ್ಲ ನೋಡ್ಬೋದು. ಈಗೆಲ್ಲ ಯೂಸಲಿ ಇಲ್ಲ ಚೆಕ್ ಮಾಡಿ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಗಾಡಿ ಒಳಗಡೆ ಏನೇನು ಪ್ರಾಬ್ಲಮ್ ಐತಿ ಇಲ್ಲ ಹೇಳ್ತಾರೆ. ನೀವು ಹೋಗ್ರಿ, ಹೋಗಕಾಸ ಏನಂತ ನಾ ಹಿಂಗೆ ಗಾಡಿ ಪರ್ಚೇಸ್ ಮಾಡತ್ತೀನಿ, ಸೊ ಈ ಗಾಡಿದೊಂದು ಸ್ವಲ್ಪ ಚೆಕ್ ಮಾಡಿ ಹೇಳ್ರಿ ಅಂತಂದ್ರೆ ಅವರೆಲ್ಲ ಚೆಕ್ ಮಾಡಿ ಹೇಳ್ತಾರೆ. ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡಿರಿ. ಅದೇ ರೀತಿ ನೀವು ಓನರ್ ಕಡೆ ಏನು ಡಾಕ್ಯುಮೆಂಟೇಷನ್ ಏನೇನು ತೊಗೋಬೇಕಂತಂದ್ರೆ ಅಪ್ ಟು ಇನ್ಶೂರೆನ್ಸ್ ಎಲ್ಲ ಕಂಪ್ಲೀಟ್ ಐತಲ್ಲ ನೋಡಿರಿ. ಇನ್ಶೂರೆನ್ಸ್ ರನ್ನಿಂಗ್ ಇರ್ಬೇಕಾ. ಸೊ ಇನ್ಶೂರೆನ್ಸ್ ರನ್ನಿಂಗ್ ಇಲ್ಲ ಅಂದ್ರೆ ನೀವು ಮಾಡಿಸ್ಕೋಬೋದು. ಸೊ ಅದೇ ರೀತಿ RC ಕಾರ್ಡ್, ಒರಿಜಿನಲ್ RC ಕಾರ್ಡ್, TO ಫಾರ್ಮ್ 2930 ಫಾರ್ಮ್ ಬರ್ತೈತಿ. ಅದ್ರೊಳಗೆ ನೀವು ಮಸ್ಟ್ ಆ್ಯಂಡ್ ಶುಡ್ ಕಸ್ಟಮರ್ ಯಾರ ಹೆಸರಲ್ಲೇ ಐತಿ ಗಾಡಿ, ಆ ಗಾಡಿ ಓನರ್ ಸಿಗ್ನೇಚರ್ ಬೇಕು. ಅವ್ರದ್ದೊಂದು ಆಧಾರ್ ಕಾರ್ಡ್ ಅಥವಾ ಅವ್ರ ID ಪ್ರೂಫ್ ಏನಾರು ಅಡ್ರೆಸ್ ಪ್ರೂಫ್ ಇಸ್ಕೊಳ್ಳಿ. ಮತ್ತು ಅದೇ ರೀತಿ ನೀವು ಕಸ್ಟಮರ್ ಸಿಗ್ನೇಚರು ಪ್ಲಸ್ ನಿಮ್ಮ ಸಿಗ್ನೇಚರು ಇಮಿಡಿಯೇಟಾಗಿ ಏನಂತ ನೀವು RTO ಕೊಡ್ರಿ. ಈ RTO ಕೊಟ್ಟು ನೀವು ಜಲ್ದಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಬೈಕ್. ಯಾಕಂತ ಏನಂತಾದರೂ ಫ್ಯೂಚರ್ ಪ್ರಾಬ್ಲಮ್ಸ್ ಆದರೂ ಕೂಡ ನೀವು ಅದರಲ್ಲಿ ಕ್ಲಿಯರ್ ಇರ್ತೀರಿ. ಸೊ ಇನ್ನೊಂದು ಬಂದ್ಬಿಟ್ಟು ಇಲ್ಲೇ ಇಂಜಿನ್ ನಂಬರ್ ಇರ್ತೈತಿ. ಇಂಜಿನ್ ನಂಬರ್ ಎಲ್ಲಿ ಇರ್ತೈತಿ ಅಂತಂದ್ರೆ ಸೊ ಗೇರ್ ಹಾಕ್ತಿರ್ತಾರಲ್ಲ ಆ ಸೈಡ್, ಒಂದು ಸೈಡ್ ಆ ಕಡೆ ರೈಟ್ ಸೈಡು ಇರ್ತೈತಿ, ಲೆಫ್ಟ್ ಸೈಡು ಇರ್ತೈತಿ. ಇದಕ್ಕೆ ನೋಡಿರಿ ಇಂಜಿನ್ ನಂಬರ್ ಇಲ್ಲೇ ಐತಿ ನಿಮ್ಗೆ. ಇದು ಇಂಜಿನ್ ನಂಬರನ್ನು ಚೆಕ್ ಮಾಡ್ಕೊಳ್ಳಿ. ಚೆಸ್ಸಿ ನಂಬರ ಮತ್ತು ಇಂಜಿನ್ ನಂಬರ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಟಯರ್ ಕಂಡೀಷನ್ ನೋಡಿರಿ. ಟಯರ್ ಕಂಡೀಷನ್ ಬಂದ್ಬಿಟ್ಟು ನಿಮ್ಗೆ ಸೊ ಇಷ್ಟು ಇರಲಿಲ್ಲ ಅಂತಂದ್ರೆ ನೀವು ಟೈರ್ ಚೇಂಜ್ ಮಾಡಿಸ್ಕೋಬೋದು. ಯೂಶಲಿ ಒಂದು 10,000 to 20,000 ನೀವು ಗಾಡಿ ಬೈ ಮಾಡತ್ತೀರಿ ಅಂತಂದ್ರೆ ಅಷ್ಟು ಖರ್ಚು ಇತ್ತಂದ್ರೆ ಮಾಡ್ಕೋಬೋದು. ಸೊ ಮೇಜರ್ ಜಾಸ್ತಿ ಆಕ್ಸಿಡೆಂಟ್ ಆ ಥರ ಫುಲ್ ಜಾಸ್ತಿ ನೀವೇನಾದರೂ ರಿಪೇರಿ ಇತ್ತಂದ್ರೆ ಆ ಗಾಡಿ ಬೈ ಮಾಡೋದು ಬೆಟರ್. ಸೊ ಯಾಕಂತಂದ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ನೀವು ತೊಗೊಳತ್ತೀರಿ ಅಂತ ಅನ್ಬೇಕು, ನೀವು ಅದನ್ನು ತೊಗೊಂಡು ಬೆಳಕು ಮತ್ತೆ ರಿಪೇರಿ ಮಾಡಿಸಿ. ಸೊ ಅದೇ ರೀತಿ ಮತ್ತೆ ನೀವು ಅದನ್ನು ರಿಪೇರಿ ಮಾಡಿಸ್ದಂಗೆ ಅದು ರಿಪೇರಿ ಹೋಗ್ತಾನೆ ಇರ್ತೈತಿ. ಸೊ ಅದಕ್ಕೋಸ್ಕರ ಯೂಶಲಿ ಚೆಕ್ ಮಾಡ್ಕಸ್ ಗಾಡಿ ತೋರಿ. ಸೊ ಮತ್ತು ಇನ್ನೊಂದು ಏನಂತಂದ್ರೆ ಗಾಡಿ ರನ್ನಿಂಗನ್ನ 0 ಮಾಡಿರ್ತಾರೆ ಒಂದಷ್ಟು ಜನ. ಸೊ ಯಾಕಂತಂದ್ರೆ ಜೀರೋ ಮಾಡಿ ರನ್ನಿಂಗ್ ಕಮ್ಮಿ ಆಗೈತೆ ಅಂದ್ರೆ ಗಾಡಿ ಚಲೋ ಐತಿ ಹಿಂಗೆ ಆ ಥರ ಥಿಂಕ್ ಮಾಡಿರ್ತಾರೆ, 0 ಮಾಡಿರ್ತಾರೆ. ಅದನ್ನು ಕೂಡ ಚೆಕ್ ಮಾಡ್ಕೊರಿ. ಮತ್ತು ಇನ್ನೊಂದು ಏನಂತಂದ್ರೆ ಸ್ಪೋಕ್ಸ್ ಇರ್ತಲ್ಲ, ಸೊ ಇವು ಬೆಂಡ್ ಆಗಿರೋ ಚಾನ್ಸಸ್ ಇರ್ತಾವೆ. ಸೊ ಅವ್ನು ಚೆಕ್ ಮಾಡಿರಿ. ಆಯಿಲ್ ಸೀಲ್ ಚೆಕ್ ಮಾಡಬೇಕು, ಇಂಜಿನ್ ಸೀಲ್ಗಳು ಚೆಕ್ ಮಾಡಬೇಕು, ಟಯರ್ ಕಂಡೀಷನ್ಸ. ಸೊ ಹ್ಯಾಂಡಲ್ ಏನಾದರೂ ಬೆಂಡ್ ಐತಿ. ಸೊ ನೀವೇನಾದರೂ ರೈಡ್ ಹೋಗ್ಬೇಕಾದ್ರೆ ಒಂದು ಸತಿ ಕೈ ಬಿಟ್ಟು ನೋಡಿರಿ ಗಾಡಿ. ಕೈ ಬಿಟ್ಟು ಕಾಸು ಯಾವ ಕಡೆ ಏನೋ ಒಂದು ಸೈಡ್ ಏನಾದರೂ ಹೇಳತ್ತಿದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಹೇಳತ್ತಿದ್ರೆ ಸೊ ಮೈನರಾಗಿ ಎಲ್ಲೋ ಗಾಡಿ ಬಿದ್ದೈತಿ ಅಂತ ಅರ್ಥ ಆಕೈತಿ. ಸೊ ಅದೇ ರೀತಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾನು ನಿಮ್ಗೊಂದು ಬೈಕ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಬೈಕ್ ಫೋಟೋ ಹಾಕ್ತೀನಿ ನೋಡಿರಿ. ಯಾರಿಗಾರ ಇಷ್ಟ ಆಯ್ತು ಅಂತಂದ್ರೆ ಸೊ ಆ ವೆಹಿಕಲ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಒಳಗೆ ವರ್ಕ್ ಮಾಡೋ ಸೋಲ್ಜರ್ ಯೂಸ್ ಮಾಡಿರೋಂಥ ಬೈಕ. ಸೊ 2018 ಮಾಡಲ್ ಐತಿ. ಬೈಕ್ ಡೀಟೇಲ್ಸ್ ಪೂರ ಹಾಕ್ತೀನಿ. ಸೊ ನೋಡಿರಿ, ಇಷ್ಟ ಆದರೆ ನನಗೆ ಇನ್ಸ್ಟಾಗ್ರಾಮ್ದಾಗ ಬಂದು DM ಮಾಡಿರಿ. ಸೊ ನಾ ಬೈಕ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಿಮ್ಗೆ. ಥ್ಯಾಂಕ್ ಯು.